ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರುವಂಥ ಬ್ರೈಡಲ್ ಕುಚ್ಚು ಹಾಕೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಕ್ರೋಶೆಟ್ ನೀಡಲ್ನ ತಗೊಂಡು ಸ್ಯಾರಿಗೆ ಹೋಲ್ ಮಾಡ್ಕೊತೀನಿ. 100 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ಸುತ್ತಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಐರನ್ ಮಾಡೋದು ಅಂತ ಹೇಳಿಬಿಟ್ಟು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕಾದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಲೆಂತಿಯಾಗಿ ಕುಚ್ಚನ್ನ ಕಟ್ಕೊಳ್ಬೇಕು. ಇವಾಗ 3 ಇಂಚಷ್ಟು ನಾನು ಕುಚ್ಚು ಲೆಂತ್ನ ಬಿಟ್ಕೊಂಡಿದ್ದೀನಿ. ಇವಾಗ ನಾನು ಝರಿ ಥ್ರೆಡ್ನ ತಗೊಂಡು ಸಿಲ್ಕ್ ಥ್ರೆಡ್ಡಿಗೆ ಸುತ್ಕೊಳ್ತಾ ಇದ್ದೀನಿ. ಇದೇ ರೀತಿ 3 to 4 ಟೈಮ್ಸ್ ಸುತ್ಕೊಳ್ಬೇಕು. ಸುತ್ಕೊಂಡಾದ್ಮೇಲೆ ಇವಾಗ ಫೋಲ್ಡ್ ಮಾಡಿದ್ವಿ ಅಲ್ಲ ಹಾಫು, ಅಷ್ಟನ್ನ ಮೇಲ್ಗಡೆ ಎತ್ಬಿಟ್ಟು ಗಮ್ನ ಹಾಕಬೇಕು. ಗಮ್ ಹಾಕೊಂಡಾದ್ಮೇಲೆ ಇವಾಗ ಈ ಥರ ಬೀಡ್ಸ್ಗಳನ್ನು ತಗೊಂಡು, ಮೀಡಿಯಮ್ ಸೈಜ್ ಬೀಡ್ಸ್ನ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಒಂದು ಬೀಡ್ಸ್ನ ಇಟ್ಬಿಟ್ಟು ಮತ್ತೆ ನಾನು ಕುಚ್ಚು ಕಟ್ತಾ ಇದ್ದೀನಿ. ನೋಡಿ, ಈ ರೀತಿ ಕುಚ್ಚು ಕಟ್ಕೊಬೇಕು. ಇಲ್ಲೂ ಕೂಡ ನಾನು 3 to 4 ಟೈಮ್ಸ್ ಝರಿ ಥ್ರೆಡ್ನ ಸುತ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಹಾಫ್ ಸಿಲ್ಕ್ ಥ್ರೆಡ್ನ ಎತ್ಬಿಟ್ಟು ಮಧ್ಯದಲ್ಲಿ ಗ್ಲೂ ಹಾಕಬೇಕು. ಗ್ಲೂ ಹಾಕೊಂಡಾದ್ಮೇಲೆ ಮತ್ತೆ ಒಂದು ಮೀಡಿಯಮ್ ಸೈಜ್ ಬೀಡ್ಸ್ನ ಹಾಕಿಬಿಟ್ಟು ಥ್ರೆಡ್ಡು ಎಲ್ಲದು ಕೂಡ ಒಂದೇ ಸಮ ಕೂರೋ ಥರ ಸರಿ ಮಾಡಿಕೊಂಡು ನಂತರ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ಡಿಗೆ ಸುತ್ಕೊಳ್ಬೇಕು. 3 to 4 ಟೈಮ್ಸ್ ಸುತ್ಕೊಳ್ಳಿ. ಸುತ್ಕೊಂಡಾದ್ಮೇಲೆ ಮತ್ತೆ ಥ್ರೆಡ್ನ ಮೇಲ್ಗಡೆ ಮಾಡಿಬಿಟ್ಟು ಮತ್ತೆ ಗ್ಲೂ ಹಾಕಿ ಮತ್ತೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಥ್ರೆಡ್ಡು ಸರಿಯಾಗಿ ಕೂರೋ ಥರ ನೋಡಿಕೊಂಡು ನಾನು ಇವಾಗ ಝರಿ ಥ್ರೆಡ್ನ ಸುತ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ 3 to 4 ಟೈಮ್ಸ್ ಸುತ್ಕೊಳ್ಬೇಕು. ಸುತ್ಕೊಂಡಾದ್ಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊಬೇಕು. ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ತುಂಬ ಲೆಂತಿಯಾಗಿ ಕುಚ್ಚಿಬಿಟ್ರೆ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಶಾರ್ಟಾಗಿ ಇರಲಿ. ನಂತರ ನಾನು 1 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಒಂದು ಸ್ಯಾರಿಗೆ ಹೋಲ್ ಮಾಡ್ಕೊತಾ ಇದ್ದೀನಿ. ಹೋಲ್ ಮಾಡಿಕೊಂಡು ಸೇಮ್ ಕಲರ್ ಥ್ರೆಡ್ನೇ ನಾನಿವಾಗ ಮತ್ತೆ 3 ಇಂಚಷ್ಟು ಉದ್ದ ಲೆಂತಾಗಿ ಕುಚ್ಚನ್ನ ಬಿಟ್ಬಿಟ್ಟು ಕುಚ್ಚು ಕಟ್ತಾ ಇದ್ದೀನಿ. ಇಲ್ಲೂ ಕೂಡ ನಾನು 3 to 4 ಟೈಮ್ಸ್ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ಡಿಗೆ ಸುತ್ಕೊಳ್ತೀನಿ. ಸುತ್ಕೊಂಡಾದ್ಮೇಲೆ ಅರ್ಧ ಭಾಗದಷ್ಟು ಸಿಲ್ಕ್ ಥ್ರೆಡ್ನ ಮೇಲ್ಗಡೆ ಎತ್ಬಿಟ್ಟು ಗ್ಲೂ ಹಾಕಬೇಕು. ಗ್ಲೂ ಹಾಕಿಬಿಟ್ಟು ಇವಾಗ ಮೀಡಿಯಮ್ ಸೈಜ್ ಬೀಡ್ಸ್ನ ಅದಕ್ಕೆ ಇನ್ಸರ್ಟ್ ಮಾಡಿ ಮತ್ತೆ ಝರಿ ಥ್ರೆಡ್ನ ತಗೊಂಡು ಸಿಲ್ಕ್ ಥ್ರೆಡ್ಡಿಗೆ ಸುತ್ಕೊಳ್ಬೇಕು 3 to 4 ಟೈಮ್ಸ್. ಝರಿ ಥ್ರೆಡ್ಡು ನನಗೆ ಖಾಲಿ ಆಗಿರೋದ್ರಿಂದ ನಾನು ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಝರಿ ಥ್ರೆಡ್ ಇನ್ನೂ ಇದ್ದರೆ ಸೂಜಿಯಲ್ಲಿ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನು ಅರ್ಧ ಸಿಲ್ಕ್ ಥ್ರೆಡ್ನ ಎತ್ಬಿಟ್ಟು ಗ್ಲೂ ಹಾಕಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ಝರಿ ಥ್ರೆಡ್ನ ತಗೊಂಡು ಸಿಲ್ಕ್ ಥ್ರೆಡ್ಡಿಗೆ ಸುತ್ಕೊಳ್ತಾ ಇದ್ದೀನಿ. 3 to 4 ಟೈಮ್ಸ್ ಸುತ್ಕೊಳ್ತೀನಿ. ಅರ್ಧದಷ್ಟು ಸಿಲ್ಕ್ ಥ್ರೆಡ್ನ ಮೇಲ್ಗಡೆ ಎತ್ಬಿಟ್ಟು ನಾನು ಸ್ವಲ್ಪ ಗ್ಲೂ ಹಾಕ್ಕೊಳ್ತೀನಿ. ಗ್ಲೂ ಹಾಕ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ನಾನಿವಾಗ ಸಿಲ್ಕ್ ಥ್ರೆಡ್ನ ಸರಿಯಾಗಿ ಕೂರೋ ಥರ ನೋಡಿಕೊಂಡು ಝರಿ ಥ್ರೆಡ್ನ 3 to 4 ಟೈಮ್ಸ್ ಸುತ್ಕೊಳ್ತೀನಿ. ಸರಿಯಾಗಿ ನೋಡಿಬಿಟ್ಟು ಸುತ್ಕೊಳ್ಳಿ. ಸುತ್ಕೊಂಡಾದ್ಮೇಲೆ ನಾನು ಇವಾಗ ಕುಚ್ಚು ಕಟ್ಟಿದ್ದನ್ನು ಮತ್ತು ಲಾಸ್ಟ್ ಟೈಮ್ ಕುಚ್ಚು ಕಟ್ಟಿದ್ದನ್ನು ಸೇರಿಬಿಟ್ಟು ನಾನು ಒಟ್ಟಿಗೆ ಜಾಯಿಂಟ್ ಮಾಡಿ ಝರಿ ಥ್ರೆಡ್ನ ಸುತ್ಕೊಳ್ತೀನಿ. ನೋಡಿ, ಈ ರೀತಿ ಸುತ್ಕೊಳ್ಬೇಕು. 3 to 4 ಟೈಮ್ಸ್ ಸುತ್ಕೊಳ್ಳಿ. ಸುತ್ಕೊಂಡಾದ್ಮೇಲೆ ನಾನಿವಾಗ ಈ ಡಿಸೈನಿಗೆ ನಾನು ರೋಸ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ರೋಸ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಇಲ್ಲೂ ಕೂಡ ನಾನು ಒಂದು ರೌಂಡ್ ತಗೊಂಡು ಬಂದು ಮತ್ತೆ ರೋಸ್ ಬೀಡ್ಸ್ ಒಳಗೆ ಹಾಕಿಬಿಟ್ಟು
3 to 4 ಟೈಮ್ಸ್ ರೋಸ್ ಬೀಡ್ಸ್ ಒಳಗೆ ಹಾಕಿ ಥ್ರೆಡ್ನ ಲಾಕ್ ಮಾಡ್ಕೊತೀನಿ. ಥ್ರೆಡ್ನ ಲಾಕ್ ಮಾಡ್ಕೊಂಡಾದ್ಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊತೀನಿ. ನೋಡಿ ಈ ರೀತಿ ನಾಟ್ಗಳನ್ನು ಹಾಕೊಳ್ಳಿ. ನಂತರ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಕುಚ್ಚು ಎಷ್ಟುದ್ದಕ್ಕೆ ಬೇಕು ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊಬೇಕು. ಈ ಕುಚ್ಚಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನನಗೆ ಈ ಡಿಸೈನ್ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಬ್ರೈಡಲ್ ಸ್ಯಾರೀಸಿಗೆಲ್ಲ ಕ್ರೋಶಾ ಕುಚ್ಚು ಬೇಡ ಅಂತ ಹೇಳಿದ್ರೆ ಈ ಡಿಸೈನ್ ಕೂಡ ರೆಫರ್ ಮಾಡ್ಬೋದು. ಮತ್ತು ಇವಾಗ ನಾನು ಸ್ಯಾರಿಗೆ ಹೋಲ್ ಮಾಡ್ಕೊತಾ ಇದ್ದೀನಿ. ಹೋಲ್ ಮಾಡ್ಕೊಂಡಾದ್ಮೇಲೆ ಸಿಲ್ಕ್ ಥ್ರೆಡ್ನ ಹೋಲ್ ಒಳಗೆ ಹಾಕಿಬಿಟ್ಟು 3 ಇಂಚಷ್ಟು ಲೆಂತ್ ಇರೋಷ್ಟು ಎಳ್ಕೊಳ್ಬೇಕು. ಎಳ್ಕೊಂಡಾದ್ಮೇಲೆ ನಾನು ಕುಚ್ಚು ಕಟ್ಕೊತೀನಿ. ಝರಿ ಥ್ರೆಡ್ನ ತಗೊಂಡು ಕುಚ್ಚು ಕಟ್ಕೊತೀನಿ. ಇಲ್ಲೂ ಕೂಡ ನಾನು 3 to 4 ಟೈಮ್ಸ್ ಸುತ್ಕೊಳ್ತಾ ಇದ್ದೀನಿ ಝರಿ ಥ್ರೆಡ್ನ. ಹೊಸಬ್ರು ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ಸಿಲ್ಕ್ ಥ್ರೆಡ್ನ ಅರ್ಧದಷ್ಟು ಮೇಲ್ಗಡೆ ಎತ್ಕೊಂಡು ಇವಾಗ ಗಮ್ನ ಹಾಕ್ತಾ ಇದ್ದೀನಿ. ಗಮ್ ಹಾಕಿ ಇವಾಗ ಮೀಡಿಯಮ್ ಸೈಜ್ ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನಾನಿವಾಗ ಝರಿ ಥ್ರೆಡ್ನ ಸುತ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸುತ್ಕೊಳ್ಬೇಕು. 3 to 4 ಟೈಮ್ಸ್ ಸುತ್ಕೊಳ್ಳಿ. ಸುತ್ಕೊಂಡಾದ್ಮೇಲೆ ಮತ್ತೆ ಅರ್ಧದಷ್ಟು ಸಿಲ್ಕ್ ಥ್ರೆಡ್ನ ಮೇಲ್ಗಡೆ ಎತ್ಬಿಟ್ಟು ಗ್ಲೂ ಹಾಕಿ ಮತ್ತೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ನಾನು ಝರಿ ಥ್ರೆಡ್ನ ಸುತ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಬೇಬಿ ಕುಚ್ಚು ಹಾಕೋರು ಕೂಡ ಈ ಡಿಸೈನ್ನ ರೆಫರ್ ಮಾಡ್ಬೋದು. ಗ್ರ್ಯಾಂಡ್ ಆಗಿರುವಂಥ ಬೇಬಿ ಕುಚ್ಚು ಹಾಕ್ಕೊಡಿ ಅಂತ ಹೇಳಿಬಿಟ್ಟು ಕಸ್ಟಮರ್ಸ್ ಕೇಳಿದ್ರೆ ಈ ಡಿಸೈನ್ನ ರೆಫರ್ ಮಾಡ್ಬೋದು. ಮತ್ತು ನಾನು ಗ್ಲೂ ಹಾಕಿಬಿಟ್ಟು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಝರಿ ಥ್ರೆಡ್ನ 3 to 4 ಟೈಮ್ಸ್ ಸುತ್ಕೊಳ್ತೀನಿ. ತ್ರೀ ಟು 4 ಟೈಮ್ಸ್ ಸುತ್ಕೊಂಡಾದ್ಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊತೀನಿ. ನಿಮಗೆ ಕುಚ್ಚು ಎಷ್ಟುದ್ದಕ್ಕೆ ಬೇಕೋ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 1 ಇಂಚಷ್ಟು ಗ್ಯಾಪ್ ಬಿಟ್ಟು ನಾನು ಹೋಲ್ ಮಾಡ್ಕೊತಾ ಇದ್ದೀನಿ. ಹೋಲ್ ಮಾಡ್ಕೊಂಡಾದ್ಮೇಲೆ ಸಿಲ್ಕ್ ಥ್ರೆಡ್ನ ಹೋಲ್ ಒಳಗೆ ಹಾಕಿಬಿಟ್ಟು ಎಳ್ಕೊಬೇಕು. ನಂತರ ನಾನು ಝರಿ ಥ್ರೆಡ್ನ ಸುತ್ಕೊಳ್ತೀನಿ. ಇಲ್ಲೂ ಕೂಡ ನಾನು 3 to 4 ಟೈಮ್ಸ್ ಝರಿ ಥ್ರೆಡ್ನ ಸುತ್ಕೊಳ್ತಾ ಇದ್ದೀನಿ. ಸುತ್ಕೊಂಡಾದ್ಮೇಲೆ ಇವಾಗ ಅರ್ಧದಷ್ಟು ಸಿಲ್ಕ್ ಥ್ರೆಡ್ನ ಮೇಲ್ಗಡೆ ಎತ್ಬಿಟ್ಟು ಮಿಡಲಲ್ಲಿ ಗ್ಲೂ ಹಾಕ್ತಾ ಇದ್ದೀನಿ. ಗ್ಲೂ ಹಾಕಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ನಾನು ಕುಚ್ಚು ಕಟ್ತಾ ಇದ್ದೀನಿ. ಮತ್ತು ಇವಾಗ ಅರ್ಧದಷ್ಟು ಸಿಲ್ಕ್ ಥ್ರೆಡ್ನ ಮೇಲ್ಗಡೆ ಎತ್ಕೊಂಡು ಇವಾಗ ಗ್ಲೂ ಹಾಕಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ನಾನು ಕುಚ್ಚು ಕಟ್ಕೊಳ್ತೀನಿ. ನಾನು ಎಲ್ಲ ಕಡೆನೂ 3 to 4 ಟೈಮ್ಸ್ ಝರಿ ಥ್ರೆಡ್ನ ಸುತ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಅರ್ಧದಷ್ಟು ಸಿಲ್ಕ್ ಥ್ರೆಡ್ನ ಮೇಲ್ಗಡೆ ಎತ್ಬಿಟ್ಟು ಮಿಡಲಲ್ಲಿ ಗ್ಲೂ ಹಾಕಿ
ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ನಾನು ಕುಚ್ಚು ಕಟ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ನಾನು 3 to 4 ಟೈಮ್ಸ್ ಸುತ್ಕೊಳ್ತಾ ಇದ್ದೀನಿ. ಸುತ್ಕೊಂಡಾದ್ಮೇಲೆ ಎರಡನ್ನೂ ಕೂಡ ಒಟ್ಟಿಗೆ ಹಿಡ್ಕೊಂಡು ನಾನು ಇಲ್ಲೂ ಕೂಡ 3 to 4 ಟೈಮ್ಸೇ ಸುತ್ಕೊಳ್ತೀನಿ. ಇಲ್ಲೂ ಕೂಡ ನಾನು ರೋಸ್ ಬೀಡ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ರೋಸ್ ಬೀಡ್ಸ್ ಸಿಗಲಿಲ್ಲ ಅಂದರೆ ಬೇರೆ ಬೀಡ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಫ್ಲವರ್ ಬೀಡ್ಸ್ಗಳನ್ನು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನನ್ನ ಹತ್ರ ಇದ್ದಿದ್ದು ರೋಸ್ ಬೀಡ್ಸೇ ಇವಾಗ, ಅದಕ್ಕೋಸ್ಕರನೇ ಸುಮ್ಮನೆ ರೋಸ್ ಬೀಡ್ಸ್ನೇ ಯೂಸ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇವಾಗ ರೋಸ್ ಬೀಡ್ಸ್ ಒಳಗೆ ಹಾಕಿಬಿಟ್ಟು ನಾನು ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊತೀನಿ. ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ನಾನು ತುಂಬ ಶಾರ್ಟಾಗಿ ಬಿಟ್ಟಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ಈ ಡಿಸೈನಿಗೆ ಶಾರ್ಟ್ ಆಗಿರುವಂಥ ಕುಚ್ಚು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.